ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ ಈ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದೇ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತ ಸಹಜ ವಿಜಾತಿ ಕಂಡ ಬಗೆಗಳನ್ನರಿತು ಬುಧರಿಂದ. ಸಂಧಿಯ ಹೆಸರೇ ವಿಭೂತಿ ಸಂಧಿ. ಗೀತೆಯಲ್ಲಿಯೂ ಪರಮಾತ್ಮ 11ನೇದು ವಿಭೂತಿ ಅಧ್ಯಾಯ ಅಂತಲೇ ಇದೆ. ಅಂದರೆ ಎಲ್ಲೆಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಎಲ್ಲೆಲ್ಲಿ ನಿನಗೆ ಶ್ರೇಷ್ಠತೆ ಕಂಡು ಬರ್ತಾ ಇದೆ ಆ ಶ್ರೇಷ್ಠತೆ ನನ್ನಿಂದ ಅದಕ್ಕೆ ಬಂದಿದೆ. ಅದು ವ್ಯಕ್ತಿನೇ ಇರಲಿ ಪದಾರ್ಥವೇ ಇರಲಿ ಏನೇ ಇರಲಿ, ಆ ಶ್ರೇಷ್ಠತೆ ಅದಕ್ಕೆ ಬಂದದ್ದು ಪರಮಾತ್ಮನಿಂದ. ಅದನ್ನೇ ಇಲ್ಲಿ ಹೇಳ್ತಾ ಇದೆ. ಶ್ರೀ ತರುಣಿ ವಲ್ಲಭನ. ಶ್ರೀ ತರುಣಿ ಅಂದರೆ ಮಹಾಲಕ್ಷ್ಮೀ ದೇವಿ, ಅವಳ ಪತಿಯಾಗಿರುವಂತಹ ಪರಮಾತ್ಮನ ಪರಮ ವಿಭೂತಿ ರೂಪವ, ಪರಮ ಶ್ರೇಷ್ಠವಾಗಿರುವಂತಹ ವಿಭೂತಿ ರೂಪವನ್ನು. ವಿಭೂತಿ ಅಂತಂದರೆ ಬಲ, ಜ್ಞಾನ, ಐಶ್ವರ್ಯ, ಸಾಹಸ, ದಾತೃತ್ವ, ಸೌಂದರ್ಯ ಇವೇ ಮೊದಲಾದ ಎಲ್ಲಿ ವಿಶೇಷವಾಗಿದೆಯೋ ಅದಕ್ಕೆಲ್ಲ ವಿಭೂತಿ ಅಂತ ಕರೀತಾ ಇದ್ದಾರೆ. ರೂಪವ ಕಂಡಲ್ಲಿ ಎಲ್ಲಿ ನೋಡ್ತೀಯ ನೀನು ಕಂಡಾಗಲೆಲ್ಲ ಈ ತೆರದಿ ಚಿಂತಿಸುತ್ತಾ, ನಾವೇನು ಹೇಳ್ತಾ ಇದ್ದೇವೆ ಆ ರೀತಿಯಾಗಿ ಚಿಂತನೆಯನ್ನು ಮಾಡು. ಮನದಲ್ಲಿ ನೋಡು ಸಂಭ್ರಮದೆ, ಮನಸ್ಸಿನಲ್ಲಿ ಪರಮಾತ್ಮನ ಐಶ್ವರ್ಯವನ್ನು ನೋಡು, ಆ ಶ್ರೇಷ್ಠತೆಯನ್ನು ಅದಕ್ಕೆ ಕೊಟ್ಟಿದ್ದಾನೆ ಅದನ್ನು ನೋಡು ಸಂಭ್ರಮದಿಂದ ಸಂತೋಷದಿಂದ. ನೀತ ಅವು 10 ಯಾವುದು ಅಂತ ಹೇಳ್ತಾರೆ. ನೀತ ವಿಭೂತಿ, ಸಾಧಾರಣ ವಿಭೂತಿ, ವಿಶೇಷ, ಸಜಾತಿ, ನಿಜ ವಿಭೂತಿ, ಅಹಿತ, ಸಹಜ, ವಿಜಾತಿ, ಖಂಡ, ಅಖಂಡ ಇವುಗಳನ್ನೆಲ್ಲ ಬುಧರಿಂದ ಜ್ಞಾನಿಗಳಿಂದ ತಿಳಿದುಕೊಂಡು ಆ ರೀತಿಯಾಗಿ ಚಿಂತನೆಯನ್ನು ಮಾಡು, ಆ ರೀತಿಯಾಗಿ ನೋಡು ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ಅದೇ ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ತಿಳಿದುಕೊಳ್ಳದೇ ಇದ್ದರೆ ಹೇಳ್ತಾ ಇದ್ದಾರೆ ಪರಮಾತ್ಮನ ಅನುಗ್ರಹ ಆಗೋದೇ ಇಲ್ಲ ಅಂತ ಇದ್ದಾರೆ. ತಿಳ್ಕೊ ನೀನು. ನೋಡ್ರಿ, ಒಂದೇ ಜಾತಿಯಲ್ಲಿದೆ. ಈಗ ವೃಕ್ಷಗಳಿವೆ, ಅದರಲ್ಲಿ ತುಳಸಿಗೆ ಅಶ್ವತ್ಥಕ್ಕೆ ಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ಹೋಗಿ ಪೂಜೆ ಮಾಡ್ತೀವಿ. ಎಲ್ಲ ಗಿಡಕ್ಕೂ ನಾವೇನು ಪೂಜೆ ಮಾಡೋದಿಲ್ಲ, ಕೆಲವಕ್ಕಷ್ಟೇ ಮಾಡ್ತೀವಿ. ಈ ವಿಶಿಷ್ಟ ಕಾರಣವೇ ಅದಕ್ಕೆ ವಿಭೂತಿ ಅಂತ ಅನ್ಸ್ಕೊಳ್ತಾ ಇದೆ. ನೀತ ವಿಭೂತಿ ಅಂದರೆ ಎಂದೆಂದಿಗೂ ಕೆಡದೇ ಇರುವಂತಹ ವಿಭೂತಿ. ನೀತ ವಿಭೂತಿ ಅಂದರೆ ಎಂದೆಂದಿಗೂ ಕೆಡದೇ ಇರುವಂತಹ ವಿಭೂತಿ. ಆಮೇಲೆ ಸಾಧಾರಣ ಅಂದರೆ ಗಿಡ ಮತ್ತು ಪಕ್ಷಿಗಳಲ್ಲಿ ವ್ಯಾಪ್ತವಾಗಿರುವಂತಹ ವಿಭೂತಿಗೆ ಸಾಧಾರಣ ಅಂತ ಕರೀತಾರೆ. ವಿಶೇಷ ಅಂದರೆ ಚಕ್ರವರ್ತಿಗಳಲ್ಲಿ ಪೃಥುರಾಜ, ಅರ್ಜುನ, ಬಲರಾಮ ಇವರಲ್ಲಿ ಅವಿಷ್ಟವಾಗಿರುವಂತಹ ಅತಿಶಯವಾದಂತಹ ವಿಭೂತಿ. ಸಜಾತಿ ಮನುಷ್ಯ, ಗಂಧರ್ವ, ತೃಣಾಂತ ಏನು ಮುಕ್ತಿಯೋಗ್ಯರಿದ್ದಾರೆ ಅವರಲ್ಲಿರುವಂತಹ ಸಮಾನ ವಿಭೂತಿ. ನೈಜ ಅಂತಂದರೆ ಅಪರೋಕ್ಷ ಹೊಂದಿರುವಂತಹ ದೇವ ಋಷಿಗಳಲ್ಲಿರುವಂತಹ ವಿಭೂತಿ ರೂಪಕ್ಕೆ ನೈಜ ವಿಭೂತಿ ಅಂತ ಹೆಸರು. ಅಹಿತ ಜಡ ಪ್ರತಿಮಾದಿಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿರುವಂತಹ ವಿಭೂತಿಗೆ ಜಡ ವಿಭೂತಿ, ಅಹಿತ ವಿಭೂತಿ ಅಂತ ಕರೀತಾ ಇದ್ದಾರೆ. ಸಹಜ ಸ್ವಯಂ ವ್ಯಕ್ತ ಮೂರ್ತಿಗಳಲ್ಲಿ ಇರುವಂತಹ ವಿಭೂತಿ, ಸ್ವಯಂ ವ್ಯಕ್ತ ವಿಭೂತಿ, ಸಹಜ ವಿಭೂತಿ. ವಿಜಾತಿ ಅಂದರೆ ಬೇರೆ ಬೇರೆ ಜಾತಿಗಳಲ್ಲಿರುವಂತಹ ಪ್ರವಿಷ್ಟವಾಗಿರುವಂತಹ ರೂಪಕ್ಕೆ. ಖಂಡ ಒಂದು ಅಂಶ. ಅಖಂಡ ಅಂದರೆ ಸಮಗ್ರ. ಹೇಳಿದೆ ಪೂರ ಅನ್ನದಲ್ಲೇ ಅಖಂಡ, ಒಂದೊಂದೇ ಅಗಳಿನಲ್ಲಿ ಖಂಡ ವಿಭೂತಿ. ಇದನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ನೀತ ಅಂತ ಹೇಳಿದೆ ಕೆಡದೇ ಇರುವಂತಹ ವಿಭೂತಿ, ಎಂದೆಂದಿಗೂ ಕೆಡದೇ ಇರುವಂತಹ ವಿಭೂತಿ ರೂಪ. ಇದಕ್ಕೆ ಅಧಿಷ್ಠಾನ ಮಹಾಲಕ್ಷ್ಮೀ ದೇವಿಯರಂತೆ. ಶಾಲಿಗ್ರಾಮ ಶಿಲೆಯಲ್ಲಿ
ಪರಮಾತ್ಮ ನಿತ್ಯ ಸನ್ನಿಹಿತನಾಗಿದ್ದಾನೆ. ಆಮೇಲೆ ಪರಮಾತ್ಮನಿಂದ ಅಭೇದವಾಗಿರುವಂತಹ ಮೂಲರೂಪ ಅವತಾರ ರೂಪಗಳು ವತ್ಸ್ಯಾದಿಗಳು ಅವು ಸಹ ನೀತ ವಿಭೂತಿಯಾಗಿದೆ. ಇನ್ನು ಎರಡನೇದು ಸಾಧಾರಣ ವಿಭೂತಿ. ಬ್ರಾಹ್ಮಣ ಮತ್ತು ಗೃಹಸ್ಥಾಶ್ರಮಗಳಲ್ಲಿರುವ ಭಗವಂತನ ರೂಪ. ದೇಶಕಾಲಾದಿ ಅಪೇಕ್ಷೆಯ ಸರ್ವಭೂತಗಳಲ್ಲಿರುವಂಥ ಭಗವಂತನ ರೂಪ. ಮಿಶ್ರಜ್ಞಾನರಾಗಿರುವಂಥ ನಿತ್ಯ ಸಂಸಾರಿಗಳಲ್ಲಿರುವಂತಹ ವಿಭೂತಿ ಏನಿದೆ ಇದು ಸಾಧಾರಣ ವಿಭೂತಿ. ವಿಶೇಷ ವಿಭೂತಿ ಬ್ರಹ್ಮಾದಿ ದೇವತೆಗಳಲ್ಲಿರುವಂತಹ ಪರಮಾತ್ಮನ ಸನ್ನಿಧಾನ. ಯತಿಗಳಲ್ಲಿರುವಂತಹ ಪರಮಾತ್ಮನ ರೂಪ. ಪೃಥು, ಲಕ್ಷ್ಮಣ, ಬಲರಾಮ, ಅರ್ಜುನಾದಿಗಳಲ್ಲಿರುವಂಥ ಪರಮಾತ್ಮನ ರೂಪ. ಅಲ್ಲಿ ಪರಮಾತ್ಮ ಇದ್ದಾನಂತ ಅವ್ರಿಗೆ ಆ ಒಂದು ಇದು ಬಂತು, ವಿಶಿಷ್ಟತೆ ಬಂತು. ಸಜಾತಿ ವಿಭೂತಿ ಅಂದರೆ ಸಮಾನವಾದ ವಿಭೂತಿ. ತೃಣಾಂತ ಸಕಲ ಮುಕ್ತಿಯೋಗ್ಯರು. ದೇವತೆಗಳಲ್ಲಿ ಇಂದ್ರ, ರುದ್ರಲ್ಲಿ ಏಕಾದಶ ರುದ್ರರಿದ್ದಾರೆ. ಅದರಲ್ಲಿ ಇವನು ಪಾರ್ವತಿಪತಿ ರುದ್ರ. ಗೀತೆಯಲ್ಲೇ ಪರಮಾತ್ಮ ಹೇಳ್ತಾ ಇದ್ದಾನೆ. ದ್ವಾದಶ ಆದಿತ್ಯರು ಅಂತೇನಿದ್ದಾರೆ ಅದರಲ್ಲಿ ಇಂದ್ರನ ತೆಗೆದುಕೊಂಡ್ವಿ. ಏಕಾದಶ ರುದ್ರರಲ್ಲಿ ರುದ್ರದೇವರನ್ನು ತೆಗೆದುಕೊಳ್ತಾ ಇದ್ದೀವಿ. ಪಾರ್ವತಿಪತಿಯಾಗಿರುವಂತಹ ರುದ್ರದೇವ. ದೇವಾನಾಮಸ್ಮಿ ವಾಸವಃ ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ ಪರಮಾತ್ಮ ತಾನೇ ಹೇಳಿದ್ದಾನೆ ಗೀತೆಯಲ್ಲಿ. ಅಂದರೆ ಒಂದೇ ಜಾತಿಯ ವರ್ಗದವರಲ್ಲಿ ಈಗ ಏಕಾದಶ ರುದ್ರರಿದ್ದಾರೆ. ಅದರಲ್ಲಿ ಪಾರ್ವತಿಪತಿ ಈಶ್ವರನಿಗೆ ಸ್ವಲ್ಪ ಹೆಚ್ಚಿಗೆಯನ್ನು ಕೊಡ್ತಾ ಇದ್ದಾನೆ. ಇದು ಪರಮಾತ್ಮನದಿದು. ಅದರಲ್ಲೇ ಸ್ವಲ್ಪ ಹೆಚ್ಚಾಗಿ. ಈಗ ದೇವತೆಗಳಿದ್ದಾರೆ, ಅದರಲ್ಲಿ ಇಂದ್ರನಿಗೆ ಇದನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಅಂದರೆ ಒಂದೇ ಜಾತಿಯ ವರ್ಗದಲ್ಲಿ ಸ್ವಲ್ಪ ಉತ್ಕೃಷ್ಟವಾಗಿ ಅತಿಶಯವಾಗಿ ನಿಮಗೆ ತೋರ್ತಾ ಇದೆ. ಅದು ಪರಮಾತ್ಮ ಅಲ್ಲಿರುವಂತಹ ತದಂತರ್ಗತ ರೂಪ. ಸಮಾನ ವಿಭೂತಿಗಳು. ನೈಜ ವಿಭೂತಿ ನೋಡಿರಿ. ನೈಜ ವಿಭೂತಿ ಅಂದರೆ ಪರಮಾತ್ಮನ ರಾಮಕೃಷ್ಣಾದಿ ರೂಪಗಳು. ಅವು ಯಾವಾಗಲೂ ಹಾಗೇ ಇರುತ್ತೆ, ಅದರಲ್ಲೇನು ವ್ಯತ್ಯಾಸವಿಲ್ಲ. ಜ್ಞಾನಾನಂದಾದಿ ಗುಣಗಳು ವೃಷ್ಣಿಗಳು ಎಂಬಂಥ ಯಾದವರಲ್ಲಿ ವಸುದೇವನ ಪುತ್ರನಾಗಿರುವಂತಹ ವಾಸುದೇವ ಇದು ನಿಜವಾದ ಪರಮಾತ್ಮನ ರೂಪ, ಮೂಲ ರೂಪ. ಇದು ಅವತಾರ ರೂಪ, ಯಾವ ಭೇದವೂ ಇಲ್ಲ. ಅಹಿತ ವಿಭೂತಿ ನೋಡಿರಿ. ಜಡ ಪ್ರತಿಮಾದಿಗಳು, ತೀರ್ಥಕ್ಷೇತ್ರಗಳು, ಶಿಖರವುಳ್ಳ ಪರ್ವತಗಳಲ್ಲಿ ಮೇರು, ಸ್ಥಾವರ ಪದಾರ್ಥಗಳಲ್ಲಿ ಹಿಮಾಲಯ, ಇವುಗಳಲ್ಲಿರುವಂತಹ ವಿಭೂತಿಗೆ ಏನು ಹೇಳ್ತಾರೆ? ಅಹಿತ ವಿಭೂತಿ ಅಂತ. ನೋಡಿರಿ, ಪ್ರತಿಮೆಗಳು ತಂದ ಮೇಲೆ ಅದಕ್ಕೆ ಎಷ್ಟಿದೆ. ಮೊದಲು ಒಂದು ವಾರ ಮೊದಲು ನೀರಲ್ಲಿ ಇಡ್ತಾರೆ, ಇದರಲ್ಲಿ ಆ ಧಾನ್ಯದಲ್ಲಿ ಇಡ್ತಾರೆ, ಎಲ್ಲ ಮಾಡಿ ಆಮೇಲೆ ಅದಕ್ಕೆಲ್ಲ ಸನ್ನಿಧಾನ ತರಲಿಕ್ಕೆ ಎಷ್ಟು ಪೂಜೆ ಪುನಸ್ಕಾರ ಎಲ್ಲ ಇದೆ. ಅದಾದ ಮೇಲೆ ಅದರಲ್ಲಿ ಆ ಒಂದು ಇದು ಬರ್ತಾಯಿದೆ, ವಿಭೂತಿ ಬರ್ತಾಯಿದೆ. ಇದನ್ನು ಹೇಳ್ತಾ ಇದ್ದಾರೆ ನೋಡಿರಿ. ಸಹಜ ವಿಭೂತಿ ಹೇಳೋದು ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಅದು ಸಹಜವಾಗಿದೆ ವಿಭೂತಿ, ಅಲ್ಲಿ ಭೇದ ಏನೂ ಇಲ್ಲ. ವಿಜಾತಿಯ ವಿಭೂತಿ ನೋಡಿರಿ. ನಕ್ಷತ್ರಗಳಲ್ಲಿ ಚಂದ್ರ ಶ್ರೇಷ್ಠ ಕಾಣ್ತಾ ಇದ್ದಾನೆ, ನಕ್ಷತ್ರ ಮಂಡಲ. ವೃಕ್ಷಗಳಲ್ಲಿ ಅಶ್ವತ್ಥ, ಪ್ರಾಣಿಗಳಲ್ಲಿ ಸಿಂಹ, ಮೃಗರಾಜ ಅಂತ ಕರೀತಾರೆ ಸಿಂಹಕ್ಕೆ. ಇದು ಗೀತೆಯಲ್ಲೇ ಪರಮಾತ್ಮ ಹೇಳಿದ್ದಾನೆ. ನಕ್ಷತ್ರ ಮಂಡಲದಲ್ಲಿ ಚಂದ್ರ, ವೃಕ್ಷಗಳಲ್ಲಿ ಅಶ್ವತ್ಥ, ಪ್ರಾಣಿಗಳಲ್ಲಿ ಸಿಂಹ. ನೋಡಿರಿ, ಭಿನ್ನರಾಗಿರುವಂತಹ ಬ್ರಹ್ಮಾದಿ ರುದ್ರಾದಿಗಳಲ್ಲಿ ಆಯಾ ಹೆಸರಿನಿಂದ ಪರಮಾತ್ಮ ಅವರ ಅಂತರ್ಯಾಮಿಯಾಗಿದ್ದುಕೊಂಡು ಅವರಿಗೆ ಆ ವಿಶೇಷತೆಯನ್ನು ತಂದು ಕೊಟ್ಟಿದ್ದಾನೆ. 9ನೇದು ಖಂಡ ವಿಭೂತಿ. ಸಮಗ್ರ ವಸ್ತುವಿನಲ್ಲಿ ಪ್ರತ್ಯೇಕವಾಗಿ ಕಂಡುಬರುವಂತಹ ಅಂಶರೂಪ. ಅನ್ನದ ಒಂದೊಂದು ಅಗಳಿನಲ್ಲಿ ಪರಮಾತ್ಮ ಅನಂತಾಂಶದಿಂದ ಖಂಡ ಅಂತ ಅನಿಸ್ಕೊಂಡಿದ್ದಾನೆ. ಅಖಂಡ ವಿಭೂತಿ ಏಕಪ್ರಕಾರವಾಗಿ ಪೂರ್ತಿ ಸಮಗ್ರವಾಗಿ ಅದರಲ್ಲಿರೋದು. ಅನ್ನದ ರಾಶಿಯಲ್ಲಿ ಸೇನೆ ಫೋರ್ಸ್ ಹೊರಟಿರುತ್ತೆ, ಎಲ್ಲರಲ್ಲಿ ಪರಮಾತ್ಮಲ್ಲಿದ್ದಾನೆ.
ಅಖಂಡ ರೂಪದಿಂದ. ವನ ಮುಂತಾದವುಗಳಲ್ಲಿ, ಅರಣ್ಯದಲ್ಲಿ ಪರಮಾತ್ಮ ಇದ್ದಾನೆ. ಇದು ಅಖಂಡ ವಿಭೂತಿ ಅನಿಸ್ಕೊಳ್ತಾ ಇದೆ. ನೋಡಿರಿ ಹೇಗೆ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಇದನ್ನು ತಿಳ್ಕೊ, ಈ 10 ವಿಧವಾಗಿರುವಂತಹ ಈ ವಿಭೂತಿಯನ್ನು ತಿಳಿದುಕೊಂಡು ಅಲ್ಲಿ ಪರಮಾತ್ಮನ ವಿಶೇಷತೆಯಿಂದ ಅದಕ್ಕೆ ಆ ವಿಭೂತಿ ಬಂದಿದೆ, ಆ ಐಶ್ವರ್ಯ ಬಂದಿದೆ ಅಂತ ತಿಳ್ಕೊ. ಜಲಧರಾಗಸದೊಳಗೆ ಚರಿಸುವ ಹಲವು ಜೀವ ನಿರ್ಮಿಸಿಹ ಅದರೊಳು ಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತಸ್ಥಾನದಲ್ಲಿ ವ್ಯಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸಿದ ಅಲವ ವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು. ಜಲ ನೀರಿನಲ್ಲಿ, ಧರ ಅಂದರೆ ಭೂಮಿಯಲ್ಲಿ, ಆಗಸ ಅಂದರೆ ಆಕಾಶದಲ್ಲಿ ಚರಿಸುವಂಥ ಬೇಕಾಷ್ಟು ಜೀವಗಳಿವೆ. ಭೂಮಿಯಲ್ಲಿರುವಂತಹ ಜೀವಗಳು, ಮನುಷ್ಯರು, ಪ್ರಾಣಿಗಳೆಲ್ಲ ಬಂತು. ನೀರಿನಲ್ಲಿವೆ ಮೀನು ಇತ್ಯಾದಿಗಳು. ಆಗಸದಲ್ಲಿ ಪಕ್ಷಿ, ಇವುಗಳು ಚರಿಸುವಂಥ ಈ ಜೀವರನ್ನು ನಿರ್ಮಿಸಿದವನು ಅವನೇ. ನಿರ್ಮಿಸಿಹ ಅದರೊಳು, ಅದರಲ್ಲಿ ಪರಮಾತ್ಮ ತಾನು ಸಜಾತಿ ವಿಜಾತಿ ಸಾಧಾರಣ ಇದೆಲ್ಲ ರೂಪದಿಂದ ಇದ್ದು ತಿಳ್ಕೋ ಇದನ್ನು ಮೊದಲು ಅಂತ ಹೇಳ್ತಾ ಇದ್ದಾರೆ. ತಿಳಿದುಕೊಂಡು ತತ್ತಸ್ಥಾನದಲ್ಲಿ, ಆಯಾ ಸ್ಥಾನದಲ್ಲಿರುವಂತಹ ವ್ಯಗ್ಗಳಿಸಿ ಹಬ್ಬಿದ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರುವಂತಹ ವಿಶೇಷತೆ ಏನು ನೀನು ಕಾಣಿಸ್ತಾ ಇದೆ ಅದನ್ನು ತಿಳಿದುಕೊಂಡು ಮನಸ್ಸಿನಿಂದ ಪೂಜಿಸು. ಅಲವ ವ್ಯಾಪ್ತ ಅಂದರೆ ಸುಪೂರ್ಣವಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಅಣು ರೇಣು ತೃಣ ಕಾಷ್ಟ ಸರ್ವತ್ರದಲ್ಲಿ ಪರಮಾತ್ಮನೇ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ಹೇಳಿದ್ರು, ಕಂಡಲ್ಲಿ ವಿಶ್ವರೂಪ ಕಾಂಬೋರೋ ಉಂಡುಣಿಸಿದೆಲ್ಲ ನಿನ್ನ ಯಜ್ಞವೆಂಬೋರೋ ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣ ಸಾಗರ. ಪರಮಾತ್ಮನೇ ಅಲ್ಲಿದ್ದಾನೆ ಎಲ್ಲ ಕಡೆಗೆ. ಇವು ರೂಪ ಗೊತ್ತಿತ್ತು ಅಂದರೆ ಮನಸ್ಸಿನಲ್ಲಿ ಆ ಪರಮಾತ್ಮನ ವಿಭೂತಿ ರೂಪವನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡು. ಮನಸ್ಸಿನಲ್ಲೇ ಹಿಂಗೆ ಕೈ ಮುಗಿದ್ರೆ ಮಂದಿಗೆ ಇದಾಗ್ತದೆ, ಬೇಡ, ಮನಸ್ಸಿನಲ್ಲಿ ಮಾಡ್ಕೊ. ಮನದಿ ಪೂಜಿಸು ಅಂತ ಇದ್ದಾರೆ. ಮನಸ್ಸಿನಲ್ಲಿ ತಿಳ್ಕೊ. ಅಲವ ವ್ಯಾಪ್ತನ, ಸರ್ವತ್ರ ವ್ಯಾಪ್ತನಾಗಿರುವಂತಹ, ಸರ್ವತ್ರದಲ್ಲಿ ಪೂರ್ಣ ರೂಪದಿಂದ ಒಳಗಿರೋ ಪರಮಾತ್ಮನಿಗೆ ಭೇದ ಇಲ್ಲ, ಜೀವಿಗಳಿಗೆ ಭೇದ ಇದೆ. ನನ್ನೊಳಗಿರುವ ಪರಮಾತ್ಮನೇ ಸರ್ವತ್ರದಲ್ಲಿದ್ದಾನೆ. ಆ ಒಳಗಿರೋ ಪರಮಾತ್ಮ, ನನ್ನ ಪರಮಾತ್ಮ ಒಂದೇ. ಪರಮಾತ್ಮ ಒಂದೇ, ಜೀವರಲ್ಲ. ಜೀವರ ಬರೀ ಅಧಿಷ್ಠಾನ ಅದು. ಆದರೆ ಪರಮಾತ್ಮ ಅಲ್ಲಿ ಒಳಗೇನಿದ್ದಾನೆ ಅವನಿಗೆ ಯಾವ ಭೇದವಿಲ್ಲ. ಇದನ್ನು ತಿಳ್ಕೊಳ್ಳಿ. ನೋಡುತ್ತಾ ಹಿಗ್ಗುತ್ತಿರು ಅಂತ ಇದ್ದಾರೆ. ಸಂತೋಷ ಪಡೋ. ಪರಮಾತ್ಮ ಇದ್ದಾನಂತ ಜೀವ ಎಲ್ಲ ಇಷ್ಟೆಲ್ಲ ಆಟ ಆಡ್ತಾ ಇವೆ. ಪರಮಾತ್ಮ ಇರುವವರೆಗೂ ಎಲ್ಲ ವ್ಯಾಪಾರಗಳು, ಪರಮಾತ್ಮ ಇರುವವರೆಗೂ ವ್ಯಾಪಾರಗಳು ನಡೀತಾ ಇವೆ. ನಿಲ್ಲೋದು, ಕೂಡೋದು, ತಿನ್ನೋದು, ಉಣ್ಣೋದು, ಮಾತನಾಡೋದು, ಏನೆಲ್ಲ ವ್ಯಾಪಾರಗಳು ನಡೀತಾ ಇದೆ, ಪರಮಾತ್ಮ ಇರುವವರೆಗೂ ಆ ವ್ಯಾಪಾರಗಳು ನಡೀತಾ ಇದೆ. ಆದ್ದರಿಂದ ಒಳಗಿರುವಂತಹ ಪರಮಾತ್ಮ ನೋಡು ಹೇಳ್ತಾ ಇದ್ದಾರೆ. ನೋಡಿರಿ, ಬ್ರಹ್ಮಾದಿಗಳಲ್ಲಿ, ಯತಿಗಳಲ್ಲಿ, ದೇವತೆಗಳಲ್ಲಿ ವಿಶೇಷ ವಿಭೂತಿ ಇದೆ ಅಂತ. ದೇವತೆಗಳಲ್ಲಿ, ಯತಿಗಳಲ್ಲೂ ಸಹ ಪರಮಾತ್ಮನ ವಿಶೇಷವಾದ ಆವಿಷ್ಟ ಇದೆ. ಅಲ್ಲಿ ನಮಸ್ಕಾರ ಮಾಡು. ಇದನ್ನು ಹೇಳ್ತಾ ಇದ್ದಾರೆ. ಪ್ರತಿಮೆ ಶಾಲಿಗ್ರಾಮ ಗೋ ಅಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಪರಜನ ಪೃಥ್ವಿ ಜಲಶಿಖಿ ಪವನ ತಾರಾಪಥ ನವಗ್ರಹ ಯೋಗಕರಣ ಭತಿತಿ ಸಿತಾಸಿತ ಪಕ್ಷ ಸಂಕ್ರಮಣ ಮನಿಗಧಿಷ್ಠಾನ. ಪ್ರತಿಮೆ ನೋಡ್ರಿ, ಪ್ರತಿಮೆಗಳಲ್ಲಿ ಪರಮಾತ್ಮ ಇದ್ದಾನೆ. ಈಗ ಪ್ರತಿಮೆಗಳನ್ನು ಮಾಡಿ ಸ್ಥಾಪನೆ ಮಾಡ್ತಾ ಇದ್ದೀವಿ, ಅಲ್ಲಿ ಪರಮಾತ್ಮ ಇದ್ದಾನೆ. ಒಳಗೆ ಶಾಲಿಗ್ರಾಮ, ಅಲ್ಲಿ ಪರಮಾತ್ಮ ಇದ್ದಾನೆ. ಗೋ, ಆಕಳುಗಳಲ್ಲಿ, ಹಸುಗಳಲ್ಲಿ. ಅಭ್ಯಾಗತ ಅತಿಥಿ. ಅಭ್ಯಾಗತ ಅಂದರೆ ನಾವು ಆಮಂತ್ರಣ ಕೊಟ್ಟು ಬಂದವರು. ಅತಿಥಿ ಅಂದರೆ ಆಮಂತ್ರಣ ಏನು ಕೊಟ್ಟಿಲ್ಲ, ಹಾಗಾಗಿ ಬಂದಿದ್ದಾನೆ. ಆಮಂತ್ರಣ ಕೊಟ್ಟಿಲ್ಲ ಅವರು, ಆದರೆ ಬಂದಿದ್ದಾನೆ.
ಅಲ್ಲಿ ಪರಮಾತ್ಮ ಇದ್ದಾನೆ. ಅಭ್ಯಾಗತ ಅಂದರೆ ನಾವು ಕರೆಸಿದವ್ರಿಗೆ, ಮನೆಗೆ ಬರ್ರಿ ಇವತ್ತಿದೆ ಪೂಜೆ ಇದೆ ಪುನಸ್ಕಾರ ಇದೆ ಅದಕ್ಕಿದೆ ಬರೀ ಕರಿತೀವಲ್ಲ, ಅವರು ಅಭ್ಯಾಗತರು. ಆಮಂತ್ರಣ ಇಲ್ಲಾರದೆ ಇದ್ದಕ್ಕಿದ್ದ ಹಾಗೆ ಬರ್ತಾರಲ್ಲ, ಅವರು ಅತಿಥಿಗಳು. ಶ್ರೀ ತುಳಸಿ, ತುಳಸಿಯಲ್ಲಿ ಪರಮಾತ್ಮನ ವಿಭೂತಿ ಇದೆ. ಪಿಪ್ಪಲ, ಅಶ್ವತ್ಥ ವೃಕ್ಷದಲ್ಲಿ ಪರಮಾತ್ಮನ ವಿಭೂತಿ ಇದೆ. ಯತಿಗಳಲ್ಲಿ ವನಸ್ಥ, ವನದಲ್ಲಿ ವಾಸ ಮಾಡುವಂತಹ ಸನ್ಯಾಸಿಗಳಲ್ಲಿ ಯಾರಿದ್ದಾರೋ ಅವರು ವನದಲ್ಲಿ ವಾಸ ಮಾಡುವಂಥವರು. ಗೃಹಸ್ಥರಲ್ಲಿ ಪರಮಾತ್ಮ ಇದ್ದಾನೆ. ವಟು, ಬ್ರಹ್ಮಚಾರಿಗಳಲ್ಲಿ ಪರಮಾತ್ಮ ಇದ್ದಾನೆ. ಯಜಮಾನನಲ್ಲಿ ಪರಮಾತ್ಮ ಇದ್ದಾನೆ. ಸ್ವಜನರಲ್ಲಿ ಪರಮಾತ್ಮ ಇದ್ದಾನೆ. ಪರಜನರಲ್ಲಿ ಪರಮಾತ್ಮ ಇಲ್ಲ, ಸರ್ವತ್ರದಲ್ಲೂ ಪರಮಾತ್ಮ ಇದ್ದಾನೆ ಅಂಥೇಳಿ ಅವ್ರದ್ದೆಲ್ಲ ಆಟಗಳು ನಡೀತಾ ಇದೆ. ಪೃಥ್ವಿ, ಜಲ, ಶಿಖೆ, ಪವನ ಹೇಳ್ತಾರೆ. ಪಂಚಮಹಾಭೂತಗಳಲ್ಲಿ ಪರಮಾತ್ಮ ಇದ್ದಾನೆ. ತಾರಾಪಥ, ನಕ್ಷತ್ರಗಳಲ್ಲಿ ಪರಮಾತ್ಮ ಇದ್ದಾನೆ. ನವಗ್ರಹಗಳಲ್ಲಿ ಪರಮಾತ್ಮ ಇದ್ದಾನೆ. ಯೋಗ, ತಿಥಿ, ಕರಣ ಅಲ್ಲಿಯೂ ಪರಮಾತ್ಮ ಇದ್ದಾನೆ. ನಕ್ಷತ್ರಗಳಲ್ಲಿ ಪರಮಾತ್ಮ ಇದ್ದಾನೆ. ಶೀತಪಕ್ಷ, ಶುಕ್ಲಪಕ್ಷ, ಅಸಿತಪಕ್ಷ ಅಂದರೆ ಕೃಷ್ಣ ಪಕ್ಷ, ಅಲ್ಲಿ ಪರಮಾತ್ಮ ಇದ್ದಾನೆ. ಸಂಕ್ರಮಣ ಆಗತ್ತೆ, ಕರ್ಕ ಸಂಕ್ರಮಣ, ಮಕರ ಸಂಕ್ರಮಣ ಅಂತ ಏನಿದೆ, ಏನಂತಾರೆ ಸಂಕ್ರಾಂತಿ ಹಬ್ಬ ಇದೆಯಲ್ಲ, ಅದರಲ್ಲಿ ಪರಮಾತ್ಮ ತಾನಿದ್ದಾನೆ. ಇದೆಲ್ಲ ಪರಮಾತ್ಮನಿಗೆ ಅಧಿಷ್ಠಾನ ಅಂತ ತಿಳ್ಕೊಂಡು ಅಲ್ಲಿ ಪರಮಾತ್ಮ ಇದ್ದಾನೆ ತಿಳ್ಕೊಂಡು ಇದು ಮಾಡು. ನೋಡಿರಿ, ಮೊದಲೇ ಹೇಳಿದೆ, ಅಭ್ಯಾಗತ ಅಂದರೆ ಆಹ್ವಾನಿತನಾಗಿರುವಂಥ ಭಗವದ್ಭಕ್ತ. ಅತಿಥಿ ಅಂದರೆ ಆಮಂತ್ರಿತನಾಗದೇ ಬರುವಂಥ ಭಗವದ್ಭಕ್ತರು. 8 ವಿಧ ಪ್ರತಿಮೆಗಳಿರುತ್ತವೆ. ಕಲ್ಲಿನದು, ಕಟ್ಟಿಗೆಯಿಂದ ಮಾಡಿದ್ದು, ಪಂಚಲೋಹದಿಂದ ಮಾಡಿದ್ದು, ಔಷಧಿ ರಸದಿಂದ ಮಾಡಿದಂಥ ಲೇಪ್ಯ ಅನ್ನುವಂತಹ ಪ್ರತಿಮೆ, ಬರೆಯಲ್ಪಟ್ಟ ಪ್ರತಿಮೆ, ಆಕಾರ ಮಾಡಿರ್ತಾರಲ್ಲ ಚಿತ್ರ ಅದು, ಉಸುಕಿನಿಂದ ಮಾಡಿದಂತಹ ಪ್ರತಿಮೆ. ಸಮುದ್ರಕ್ಕೆಲ್ಲ ಹೋದಾಗ ಉಸುಕಿನಿಂದ ಪ್ರತಿಮೆ ಅಲ್ಲಿ ಮಾಡಿರ್ತೀವಿ, ಮಂಗಳಗೌರಿ ಇತ್ಯಾದಿಗಳು ಮಾಡಿ ಅಲ್ಲಿ ಪೂಜೆ ಮಾಡ್ತೀವಲ್ಲ ಆ ಪ್ರತಿಮೆ. ಮನಸ್ಸಿನಿಂದ ಮಾನಸಿಕ ಪ್ರತಿಮೆ, ಮನಸ್ಸಿನಲ್ಲೇ ಆ ಪರಮಾತ್ಮನ ಚಿಂತನೆ ಮಾಡಿಕೊಂಡು ಅಲ್ಲೇ ಇದು ಮಾಡೋದು ಮಾನಸಿಕ ಪ್ರತಿಮೆ. 8ನೇದು ನವರತ್ನಗಳಿಂದ ರಚಿಸಲ್ಪಟ್ಟಂತಹ ಪ್ರತಿಮೆ, ಮಣಿಮಯಿ ಅಂತ ಕರಿತಾ ಇದ್ದಾರೆ. ಇವುಗಳೆಲ್ಲ ಇಂತಹ ಸಲ್ಲಕ್ಷಣೋಪೇತವಾಗಿರುವಂತಹ ಪ್ರತಿಮಾದಿಗಳಲ್ಲಿ ನೀತ ವಿಭೂತಿ ನೋಡ್ರಿ. ಇದರಲ್ಲಿ ಯಾವುದು ಶಾಲಿಗ್ರಾಮ, ಅದರಲ್ಲಿ ನೀತ ವಿಭೂತಿ ಇದೆ. ಉಳಿದವುಗಳಲ್ಲಿ ಅಹಿತ ವಿಭೂತಿಯನ್ನು ಚಿಂತನೆ ಮಾಡಬೇಕು. ಶಾಲಿಗ್ರಾಮ ಅಂದರೆ ಗಂಟಕಿ ನದಿಯಲ್ಲಿರುವಂತಹ ಏನಿದೆ ಕಲ್ಲು, ಶಿಲಾವಿಶೇಷ, ಅದೇ ಶಾಲಿಗ್ರಾಮ ಅಂತ ಅನಿಸ್ಕೊಳುತ್ತೆ. ಅದರಲ್ಲಿ ನೀತ ವಿಭೂತಿ. ಗೋವುಗಳಲ್ಲಿ ವಿಶೇಷ ವಿಭೂತಿ ಇದೆ. ಗೋವುಗಳಲ್ಲಿ ಅಭ್ಯಾಗತರಲ್ಲಿ ವಿಶೇಷ ವಿಭೂತಿ, ಅತಿಥಿಗಳಲ್ಲಿಯೂ ವಿಶೇಷ ವಿಭೂತಿ. ತುಳಸಿಯಲ್ಲಿ, ಪಿಪ್ಪಲ, ಅಶ್ವತ್ಥ ವೃಕ್ಷ ಅಂತ ಹೇಳಿದೆ. ಯತಿಗಳಲ್ಲಿ, ವನಸ್ಥರಲ್ಲಿ, ವನದಲ್ಲಿ ವಾಸ ಮಾಡುವಂತಹ ಇವರಲ್ಲಿ, ಗೃಹಸ್ಥರಲ್ಲಿ ಸಾಧಾರಣ ವಿಭೂತಿ, ವಟುಗಳಲ್ಲಿ ಸಾಧಾರಣ, ಯಜಮಾನನಲ್ಲಿ ಸಾಧಾರಣ, ಸ್ವಜನ ಪರಜನ ಇವರಲ್ಲಿ ಸಾಧಾರಣ ವಿಭೂತಿ ಇದೆ. ಪಂಚಮಹಾಭೂತಗಳಲ್ಲಿ ಸಹಜ ವಿಭೂತಿ. ನವಗ್ರಹಗಳಲ್ಲಿ ಇವುಗಳಲ್ಲಿ ವಿಶೇಷ ವಿಭೂತಿ. ಸೂರ್ಯನಲ್ಲಿ ಅಖಂಡ ವಿಭೂತಿ, ಉಳಿದ 8 ಗ್ರಹಗಳಲ್ಲಿ ಖಂಡ ವಿಭೂತಿ. ನೋಡಿ, ನವಗ್ರಹಗಳಲ್ಲಿ ವಿಶೇಷ ವಿಭೂತಿ ಇದೆ, ಅದರಲ್ಲಿ ಸೂರ್ಯನಲ್ಲಿ ವಿಶೇಷವಾದ ವಿಭೂತಿ ಇದೆ, ಉಳಿದಗಳಲ್ಲಿ ಖಂಡ ವಿಭೂತಿ ಇದೆ. ಯೋಗ ಕರಣಗಳಲ್ಲಿ ಸಜಾತಿಯ ಖಂಡ ವಿಭೂತಿ. ನಕ್ಷತ್ರಗಳಲ್ಲಿ ಖಂಡ ವಿಭೂತಿ. ನಕ್ಷತ್ರಗಳಲ್ಲಿ ಅಭಿಜಿನ್ ಮುಹೂರ್ತ ಏನಿದೆ ಆ ನಕ್ಷತ್ರದಲ್ಲಿ, ಅಭಿಜಿನ್ ಮುಹೂರ್ತ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಒಂದು ಮುಹೂರ್ತ ಬರುತ್ತೆ, ಅದಕ್ಕೆ ಹೇಳ್ತಾರೆ ಅಭಿಜಿತ್ ಮುಹೂರ್ತ ಅಂತ ಹೇಳಿ. ಅದರಲ್ಲಿ ಪರಮಾತ್ಮನ ಅಖಂಡ ವಿಭೂತಿ ಇದೆ. ತಿಥಿಗಳಲ್ಲಿ ದಶಮಿ, ಏಕಾದಶಿ, ದ್ವಾದಶಿ, ಅಮಾವಾಸ್ಯ, ಪೌರ್ಣಿಮೆಗಳಲ್ಲಿ ಅಖಂಡ ವಿಭೂತಿ, ಉಳಿದವುಗಳಲ್ಲಿ ಖಂಡ ವಿಭೂತಿ. ದಶಮಿ, ಏಕಾದಶಿ, ದ್ವಾದಶಿ ಇವು 3, ಆಮೇಲೆ ಅಮಾವಾಸ್ಯ,
ಪೌರ್ಣಿಮಾ ಇವುಗಳಲ್ಲಿ ಅಖಂಡ ವಿಭೂತಿ ಇದೆ ಪರಮಾತ್ಮನದು. ಉಳಿದ ತಿಥಿಗಳಲ್ಲಿ ಖಂಡ ವಿಭೂತಿ. ನೋಡ್ರಿ, ಮೇಷಾದಿ ಸಂಕ್ರಮಣಗಳಲ್ಲಿ ಖಂಡ ವಿಭೂತಿ, ಮಕರ ಸಂಕ್ರಮಣ, ಕರ್ಕ ಸಂಕ್ರಮಣ ಇವುಗಳಲ್ಲಿ ಅಖಂಡ ವಿಭೂತಿ. ದಕ್ಷಿಣಾಯನ ಪರ್ವಕಾಲ, ಉತ್ತರಾಯಣ ಪರ್ವಕಾಲ ಅಂತಿರಲ್ಲ. ಮಕರ ಸಂಕ್ರಮಣ ಉತ್ತರಾಯಣ ಪರ್ವಕಾಲ, ಕರ್ಕ ಸಂಕ್ರಮಣ ದಕ್ಷಿಣಾಯನ ಪರ್ವಕಾಲ, ಅಲ್ಲಿ ಪರಮಾತ್ಮನ ಅಖಂಡ ವಿಭೂತಿ ಇದೆ. ಉಳಿದ ರಾಶಿಗಳಲ್ಲಿ ಬರುವಂಥ ಇದರಲ್ಲಿ ಪರಮಾತ್ಮನದು ಖಂಡ ವಿಭೂತಿ ಇದೆ. ಅಂದರೆ ಎಲ್ಲೆಲ್ಲಿ ನಿನಗೆ ಕಾಣಿಸ್ತಾ ಇದೆ ಪ್ರತಿಯೊಂದು ಪರಮಾತ್ಮನೇ ಅಲ್ಲಿ ಇದ್ದು ಅವುಗಳಿಗೆ ಅದನ್ನು ಕೊಡ್ತಾ ಇದ್ದಾನೆ, ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲೂ ಯಾರಿಗೂ ಏನು ಅಪಮಾನ ಮಾಡಲಿಕ್ಕೆ ಹೋಗಬೇಡ್ರಿ. ನಿಮಗೆ ಸರಿ ಬರಲಿಲ್ಲ ಅಂದರೆ ದೂರ ಸರಿರಿ. ಮನುಷ್ಯರಿಗೂ ಅಪಮಾನ ಮಾಡಲಿಕ್ಕೆ ಹೋಗಬೇಡ್ರಿ. ಅವ್ರು ಸರಿ ಬರಲಿ, ನಿಮಗೆ ಬೇಕಾದವರಿದ್ದರೆ ಹೇಳ್ರಿ ಇದು ಯಾಕೋ ಸರಿ ಇಲ್ಲ ಅಂತ, ಇಲ್ಲದೇ ಇದ್ದರೆ ದೂರ ಇರ್ರಿ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತರದಿಲ ಕುಮೇಧವನು ಪ್ರತಿದಿನದಿ ಶಾಲೆ ಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದೆ ಭೂಧರಗಳಭಿಮಾನಿ ದಿವಿಜರೊಳಿಪ್ಪ ಅನವರತ ಹೇಳ್ತಾ ಇದ್ದಾನೆ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತರದಿ. ಆದಿತೇಯಾಸ್ಯ ಅಂತಂದರೆ 12 ಆದಿತ್ಯರು, ಅದರಲ್ಲಿ ಅಗ್ನಿಯ ಮುಖದಂತೆ, ದೇವತೆಗಳಿಗೆ ಮುಖ್ಯಸ್ಥಾನನಾಗಿರುವಂತಹ ಅಗ್ನಿಯಂತೆ ಹೇಗಿದ್ದಾನೆ? ಕಾದ ಕಾಂಚನದೊಳಗೆ, ಕಾಯ್ದಂತಹ ಬಂಗಾರದೊಳಗೆ. ಹೆಂಗದು ಕೆಂಪಗೆ ಇದಾಗ್ತಾ ಇರ್ತದೆ, ಅಗ್ನಿ ಹೆಂಗೆ ಕಾಣಿಸ್ತಾ ಇರ್ತದೆ ಹಾಗೆ ಪರಮಾತ್ಮ ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತೆರದಿ. ಕಾದಂತಹ ಇದರಲ್ಲಿ ಬಂಗಾರದಲ್ಲಿ ಹೇಗೆ ಅಗ್ನಿ ಕಾಣಿಸ್ತಾ ಇದೆಯಾನೋ ಹಾಗೆಯೇ ಪರಮಾತ್ಮ ಲಕುಮೀಪತಿಯಾಗಿರುವಂಥ ಪರಮಾತ್ಮ ಪ್ರತಿದಿನದಿ ಶಾಲಿಗ್ರಾಮದೊಳಗಿಪ್ಪ. ಶಾಲಿಗ್ರಾಮದಲ್ಲಿ ಪರಮಾತ್ಮ ಯಾವಾಗಲೂ ಇದ್ದಾನೆ, ನಿತ್ಯ ಸನ್ನಿಹಿತನಾಗಿದ್ದಾನೆ. ಅದು ಪರಮಾತ್ಮನ ಸ್ವಯಂ ವ್ಯಕ್ತ ರೂಪದಿಂದ ಇದ್ದಾನೆ. ಅದಕ್ಕೆ ನೀತ ವಿಭೂತಿ ಅಂತ ಕರೀತಾ ಇದ್ದಾರೆ. ಶಾಲಿಗ್ರಾಮದಲ್ಲಿ ಪ್ರತಿಮಾದಿಗಳಲ್ಲಿ ಶಾಲಿಗ್ರಾಮ ಪೂಜೆ ಮಾಡ್ಬೇಕಾದ್ರೆ ಪ್ರತಿಮೆ ಅಂತೆ ಆಹ್ವಾನ ಮಾಡೋದು ಏನು ಬೇಕಾಗಿಲ್ಲ. ಪ್ರತಿಮೆಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಮೊದಲು ಆಹ್ವಾನ ಮಾಡಿ ಎಲ್ಲ ಮಾಡಿ ಆಮೇಲೆ ಪೂಜೆ ಮಾಡಬೇಕಾಗುತ್ತೆ. ಶಾಲಿಗ್ರಾಮಕ್ಕೆ ಅವೆಲ್ಲ ಏನೂ ಇಲ್ಲ, ಪೂಜೆ ಮಾಡೋರು ಗೊತ್ತಿದೆ. ಶಾಲಿಗ್ರಾಮಕ್ಕೆ ಆಹ್ವಾನಾದಿಗಳಕ್ಕೆ ಇರಬೇಕಿಲ್ಲ. ಅದಕ್ಕೆ ಯಾರು ಸ್ಪರ್ಶ ಆದರೂ ಇದು ಇಲ್ಲಂತೆ. ಅಕಸ್ಮಾತಾಗಿ ಯಾರ್ದಾರು ಸ್ಪರ್ಶ ಆದರೂ ಶಾಲಿಗ್ರಾಮಕ್ಕೆ ಅದಕ್ಕೇನು ಮತ್ತೆ ಇದು ಮಾಡಬೇಕಾಗಿಲ್ಲ. ಅದೇ ಮೂರ್ತಿಗಳಿಗೆ ಸ್ಪರ್ಶ ಆದರೆ ಮತ್ತೆ ದೊಡ್ಡ ಪೂಜೆ ಪುನಸ್ಕಾರ ಎಲ್ಲ ಅದು ಲಕ್ಷಾವಧಿ ರೂಪಾಯಿ ಖರ್ಚು ಮಾಡಬೇಕು. ಅದಕ್ಕೆ ದೋಷ ಇಲ್ಲ. ಶಾಲಿಗ್ರಾಮಕ್ಕೆ ಯಾವ ದೋಷವೂ ಇಲ್ಲ. ಭೂಧರ ಅಂದರೆ ಭೂಮಿಯನ್ನು ಧರಿಸಿರುವಂತಹ ಮೇರು ಪರ್ವತ ಅವುಗಳಲ್ಲಿ, ಆಮೇಲೆ ಗರುಡ ಶೇಷ ರುದ್ರಾದಿ ದೇವತೆಗಳಲ್ಲಿಯೂ ಸಹ ನಿತ್ಯ ಸನ್ನಿಹಿತನಾಗಿದ್ದಾನೆ ಪರಮಾತ್ಮ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. 5,000 ಮೇಲೆ 535 ರೂಪದಿಂದ ಪರಮಾತ್ಮ ಅಕ್ಷರವಾಚ್ಯ ರೂಪದಿಂದ ಶಾಲಿಗ್ರಾಮದಲ್ಲಿದ್ದಾನೆ. ಶಾಲಿಗ್ರಾಮ ಶ ಎರಲವ ಶ 5 ಲ 2 ಗ ಮತ್ತು ರದ ಗ 3 ರ 2 3 + 2 5 ಮ ಪ ಪ ಬ ಭ ಮ 5. ಅದನ್ನು ಉಲ್ಟಾ ಮಾಡಿರಿ. 5,535 ರೂಪದಿಂದ ಅಕ್ಷರವಾಚ್ಯ ರೂಪದಿಂದ ಪರಮಾತ್ಮ ಶಾಲಿಗ್ರಾಮದಲ್ಲಿದ್ದಾನಂತೆ. ಇದನ್ನು ತಿಳ್ಕೊ. ಇದರಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ, ಭಕ್ತ್ಯಾ ವಾ ಯದಿ ವಾ ಅಭಕ್ತ್ಯ ಚಕ್ರಾಂಕಿತ ಶಿಲಾಂ ಪ್ರತಿ ದರ್ಶನಂ ಸ್ಪರ್ಶನಂ ವಾಪಿ ಸರ್ವಪಾಪ ಪ್ರಣಾಶನಂ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಭಕ್ತಿಯಿಂದಲೋ ಅಥವಾ ನಿಂಗೆ ಭಕ್ತಿ ಇಲ್ಲದೇ ಇದ್ದರೂ ಹೇಗಾದರೂ ಶಾಲಿಗ್ರಾಮ ಶಿಲೆಯನ್ನು ಕಂಡಿದರೆ, ಮುಟ್ಟಿದರೆ ಸರ್ವ ಪಾಪಗಳು ಹೋಗುತ್ತೆ. ಯಾಕೆಂದರೆ ಪರಮಾತ್ಮನ ಸಹಜ ವಿಭೂತಿ ಇದೆ ಅಲ್ಲಿ. ಶಾಲಿಗ್ರಾಮ ಶಿಲೆಯಲ್ಲಿ, ದ್ವಾರಾವತಿಯ ಚಕ್ರಶಿಲೆಯಲ್ಲಿ, ದ್ವಾರಾವತಿ ಒಳಗೆ ಸಿಗ್ತದೆ ನೀರಿನಾಗದು, ಚಕ್ರಾಂಕಿತ ಅಂತಾರೆ ನೋಡಿ.
ಚಕ್ರಾಂಕಿತದಲ್ಲಿ ಸನ್ನಿಹಿತ ಆದ ಭಗವನ್ಮೂರ್ತಿಗಳನ್ನು ಒಂದೆಡೆ ಪೂಜಿಸಲೇ ಮುಕ್ತಿಯೇ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಪವಿತ್ರವಾದ ಆಚಾರಹೀನವಾದ ನಾಡಿನಲ್ಲೇ ಆದರೂ ಶಾಲಿಗ್ರಾಮ ಚಕ್ರಾಂಕಿತಗಳಿದ್ದರೆ ಸುತ್ತಲಿನ 3 ಯೋಜನ ಪ್ರದೇಶ ಪುಣ್ಯ ಪ್ರದೇಶ ಆಗ್ತದೆ. ಎಲ್ಲಿ ಶಾಲಿಗ್ರಾಮ ಇದೆ, ಚಕ್ರಾಂಕಿತ ಇದೆ, ಅದು ಇದ್ದು 3 ಯೋಜನ ಸುತ್ತಲಿನ ಪ್ರದೇಶ ಪವಿತ್ರ. ನೋಡ್ರಿ ಅದ್ರ ಮಹಿಮೆ ಎಷ್ಟದ. ಚಕ್ರಾಂಕಿತ ಶಿಲೆಯಲ್ಲಿ ಸನ್ನಿಹಿತನಾದ ಪರಮಾತ್ಮನನ್ನು ಆ ಜಾಗ ಏನಿದೆ ಅಲ್ಲಿ ಹೇಳ್ತಾ ಇದ್ದಾರೆ. ಕಾಶಿ ಹೆಂಗೆ ಪವಿತ್ರವಾಗಿದೆಯೋ ಅಷ್ಟು ಪವಿತ್ರ ಸ್ಥಳ ಅಂತದ್ದು. ಇನ್ನೇನು ಹೇಳ್ಬೇಕು ಹೇಳಿ. ಅಂತಹ ಚಕ್ರಾಂಕಿತ ಶಿಲೆಯನ್ನು, ಶಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡುವಂತಹ ಸ್ಥಳ ಅದು ಅತ್ಯಂತ ಪವಿತ್ರವಾದ ಸ್ಥಳ ಅಂತ ಹೇಳ್ತಾರೆ. 3 ಯೋಜನದಷ್ಟು ಸುತ್ತಲಿನ ಪ್ರದೇಶವು ಅದರ ಪರಿಣಾಮ ಬೀರ್ತಾ ಇರುತ್ತಂತೆ, ಅಷ್ಟು ಪವಿತ್ರವಾಗಿದೆಯಂತೆ ಅದು. ಅದನ್ನು ಹೇಳ್ತಾ ಇದ್ದಾರೆ. ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ ಮೇಲೈ 100 ರೂಪವ ಧರಿಸೇಪ್ಪನು ಅಹಿತಾಚಲದೆ ದಾರುಮಥನ ಗೈಯ ಪಾವಕ ತೋರುವಂತೆ ಪ್ರತೀಕ ಸುರರೊಳು ತೋರುತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಕೆ. ಅಹಿತಾಚಲದೆ ಅಂದರೆ ದೇವಾಲಯಗಳಲ್ಲಿ ಅಷ್ಟಬಂಧನ ಪೂರ್ವಕ ಸ್ಥಾಪಿಸಿರುವಂತಹ ಪ್ರತಿಮೆಗಳಲ್ಲಿ, ಆ ಪ್ರತಿಮೆಗಳನ್ನ ದಿನ ಇದು ಮಾಡೋದಿಲ್ಲ, ಸ್ಥಾಪನೆ ಅಂದರೆ ಅಲ್ಲಿ ಗಟ್ಟಿಯಾಗಿ ಅಲ್ಲೇ ನಿಂತ್ಕೊಂಡಿದೆ, ಚಲಿಸದಿರುವಂತಹ ಪ್ರತಿಮೆಗಳಲ್ಲಿ ಅಚಲದೆ ಅಹಿತ ವಿಭೂತಿ ರೂಪದಿಂದ ಪರಮಾತ್ಮ ಇದ್ದಾನೆ. ಆ ದೇವತೆಗಳಲ್ಲಿ ಪರಮಾತ್ಮ ಇದ್ದಾನೆ. ಪ್ರತಿಮೆ ಹೇಳ್ತಾರೆ. ಪ್ರತಿಮೆ ಪ 1, ರ 2, ಅಲ್ಲಿಗೆ ಪ್ರ ಅಂದರೆ 3, ತ 1, ಮ 5, 513 ರೂಪದಿಂದ ಪರಮಾತ್ಮ ಆ ಪ್ರತಿಮೆಯಲ್ಲಿ ಇದ್ದು ತದಂತರ್ಗತ ದೇವತೆಗಳ ಅಂತರ್ಗತನಾಗಿ ಪರಮಾತ್ಮ ಇದ್ದು ಹೇಗಿದ್ದಾನೆ ಅಂತಂದರೆ, ಹಿಂದಕ್ಕೆ ಅಗ್ನಿ ಇದು ಹೋಮ ಮಾಡುವಾಗ ಇದು ಮಥನ ಮಾಡ್ತಾಯಿದ್ರು, ದಾರು ಮಥನ, ಕಟ್ಟಿಗೆಯನ್ನು ಹಿಂಗೆ ಇದು ಮಾಡಿ ಅದರಿಂದ ಬೆಂಕಿ ತರಿಸ್ತಾಯಿದ್ರು. ದಾರು ಮಥನ ಮಾಡಿದರೆ ಹೇಗೆ ಅಗ್ನಿ ಕಾಣಿಸುತ್ತೆಯೋ ಹಾಗೆ ಆ ಪ್ರತಿಮೆಯಲ್ಲಿ ಪರಮಾತ್ಮ ಇದ್ದಾನೆ, ಪೂಜೆ ಮಾಡು ನಿನಗೆ ಫಲ ಕೊಡ್ತಾನೆ ಅಂತ ಹೇಳ್ತಾರೆ. ಸರಿಯಾಗಿ ಅದನ್ನು ಸ್ಥಾಪನೆ ಮಾಡಬೇಕು, ಸರಿಯಾಗಿ ಏನು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ತಂತ್ರಸಾರ ಇತ್ಯಾದಿಗಳಲ್ಲಿ. ಆ ರೀತಿಯಾಗಿ ಪೂಜೆ ಮಾಡಿದರೆ ಅಲ್ಲಿ ಪರಮಾತ್ಮ ಅಷ್ಟು ಇದರಿಂದ ಇರ್ತಾನೆ. ನಿನಗೆ ಕಾಣಿಸ್ತಾ ಇಲ್ಲ ಅಂದರೆ ದಾರು ಮಥನ ಮಾಡಿದಾಗ ಹೇಗೆ ಕಟ್ಟಿಗೆಯನ್ನು ಮಥನ ಮಾಡಿದರೆ ಅಗ್ನಿ ಹೇಗೆ ಬರುತ್ತೆ, ಹಾಗೆ ನಿನ್ನ ಭಕ್ತಿಗನುಸಾರವಾಗಿ ಒಳಗಿರುವಂತಹ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡು ಅಲ್ಲಿ ಹೋಗಿ ನಮಸ್ಕಾರ ಮಾಡು, ಪರಮಾತ್ಮ ನಿನಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಈ ವಿಭೂತಿಗಳನ್ನು ತಿಳಿದುಕೊಂಡು ಆ ರೀತಿಯಾಗಿ ಪೂಜೆ ಮಾಡಿದರೆ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿರಿ ಎಷ್ಟು ವಿಸ್ತಾರವಾಗಿ, ಎಷ್ಟು ಸುಂದರವಾಗಿ ಗೀತೆಯಲ್ಲಿ ಬಂದಿರುವಂತಹ ಎಲ್ಲ ವಿಷಯಗಳನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ಹೇಳ್ತಾ ಇದ್ದಾರೆ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.